ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ. ಮುಂದಕ್ಕೆ ಹೋಗಿ ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗುತ್ತೆ. ಹ್ಯಾಪಿ ಜರ್ನಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕಾವೇರಿ ನದಿಯ ಆಳವನ್ನು ತಿಳಿದೇ ಹೋದರೆ ಹೇಗೆ ಜಲ ಸಮಾಧಿ ಆಗಬೇಕಾಗುತ್ತೆ ಅನ್ನೋದಕ್ಕೆ ಮಂಡ್ಯದ ಈ ಮುತ್ತತ್ತಿಯಲ್ಲಿ ನಡೆದಂಥ ಭೀಕರ ದುರಂತವೇ ಸಾಕ್ಷಿ. ಒಂದೇ ಕುಟುಂಬದ 4 ಜನ ಮಹಿಳೆಯರು ಸೇರಿ 5 ಜೀವಗಳು ಕಾವೇರಿ ಒಡಲಿನಲ್ಲಿ ಲೀನವಾಗಿ ಹೋಗಿಬಿಟ್ವು. ಕೇವಲ ಒಂದೇ ಒಂದು ಫೋಟೋ, ಈ ಡಿಜಿಟಲ್ ಲೋಕದ ಸೆಲ್ಫಿ ವ್ಯಾಮೋಹ ಇಡೀ ಕುಟುಂಬವನ್ನು ಇವತ್ತು ಬೀದಿಗೆ ತಂದು ನಿಲ್ಲಿಸಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಹೇಳ್ತಾ ಹೋಗಬೇಕು. ದೇವಸ್ಥಾನದಲ್ಲಿ ಆಂಜನೇಯನ ದರ್ಶನವನ್ನು ಮುಗಿಸಿ ಬಂದಂಥ 5 ಜನರಿಗೆ ಗೊತ್ತಿರಲಿಲ್ಲ ನಾವು ದೇವಸ್ಥಾನದಿಂದ ನೇರವಾಗಿ ಯಮನ ದ್ವಾರಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ. ಅವರು ಮಾಡಿದಂಥ ಒಂದೇ ಒಂದು ಎಡವಟ್ಟು, ಮೊಬೈಲ್ನಲ್ಲಿ ಒಂದು ಸುಂದರವಾದಂಥ ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ, ವಿಡಿಯೋನ ಚಿತ್ರೀಕರಿಸಿಕೊಳ್ಳಿಕ್ಕೆ, ಜೊತೆಗೆ ಇವರಿಗೆ ಶೇರ್ ಮಾಡಲಿಕ್ಕೆ, ಸ್ಟೇಟಸ್ ಇಡಲಿಕ್ಕೆ, ಈ ಥರದ್ದು ಒಂದು ಗೀಳು. ಆರಂಭದಲ್ಲಿ ನದಿಯ ಮಧ್ಯಭಾಗದಲ್ಲಿ ಇರ್ತಾರೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ವಿಡಿಯೋಗೆ, ಫೋಟೋಗೆ ಅಂತ ಹೇಳಿ ಮುಂದೆ ಹೋಗ್ತಾರೆ. ಅದರಲ್ಲೊಬ್ಬ ಆಸಾಮಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ಬೇರೆ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಂತ. ಒಬ್ಬ ಮಹಿಳೆಯ ಕಾಲು ಜಾರುತ್ತೆ ಅಷ್ಟೇ. ಅವಳನ್ನು ಹಿಡಿಲಿಕ್ಕೆ ಹೋದಂಥ ಮತ್ತೊಬ್ಬರು, ಅವ್ರ ಹಿಂದೆ ಮತ್ತೊಬ್ಬರು, ಹೀಗೆ ಒಬ್ಬರ ಹಿಂದೆ ಒಬ್ಬರಂತೆ 5 ನೀರಿನ ಭೀಕರ ಸುಳಿಗೆ ಸಿಲುಕ್ತಾರೆ. ಕಾವೇರಿ ನದಿ ರಾಕ್ಷಸ ರೂಪವನ್ನು ತಾಳಿ ಆ 5ರನ್ನು ಸೆಕೆಂಡ್ಗಳಲ್ಲೇ ತನ್ನ ಗರ್ಭದೊಳಗೆ ಎಳೆದುಕೊಳ್ಳುತ್ತೆ. ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಎಲ್ಲಿಯವರು ಏನು ಅಂತ. ಆ ಕುಟುಂಬ ಬೆಂಗಳೂರಿನಿಂದ ಕಾರನ್ನು ಬಾಡಿಗೆ ಪಡೆದು ಕನಕಪುರ ತಾಲೂಕಿನ ಕಬ್ಬಾಳು ಗ್ರಾಮದಲ್ಲಿ ನೆಂಟರ ಮನೆಯಲ್ಲಿ ಬೀಗರ ಊಟವನ್ನು ಮುಗಿಸಿ ನಂತರ ಮುತ್ತತ್ತಿ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತೆ. ಆರಂಭದಲ್ಲಿ ದೇವರ ದರ್ಶನದ ಬಳಿಕ ಕಾವೇರಿ ನದಿಯಲ್ಲಿ ನಿಂತ್ಕೊಂಡು ಫೋಟೋ, ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ. ಈ ವೇಳೆ ಮೊದಲು ವಿಜಯಮ್ಮ ಅವರ ನೀರಿನ ಆಳವನ್ನು ತಿಳಿಯದೆ ವಿಜಯಮ್ಮ ಆಯ ತಪ್ಪಿ ನದಿಗೆ ಬಿದ್ದು ಬಿಡ್ತಾರೆ. ಸ್ವಲ್ಪ ಮುಂದೋಗಿ ಕಾಲು ಜಾರು ಸ್ಲಿಪ್ಪಾಗಿ, ಅಂದರೆ ಅಲ್ಲಿ ಕೆಳಭಾಗದಲ್ಲಿ ನಿಮಗೆ ಸುಳಿಗಳು ಕೂಡ ಇರುತ್ತೆ, ಎಲ್ಲಿ ಎತ್ತರ ಇರುತ್ತೆ, ಎಲ್ಲಿ ತೆಗ್ಗಿರುತ್ತೆ ಗೊತ್ತಾಗೋದಿಲ್ಲ, ಹಳ್ಳ ಎಲ್ಲಿದೆ ಏನು ಅಂತ ಗೊತ್ತಾಗೋದಿಲ್ಲ. ಕೆಳಗೆ ರಾಕ್ಷಸ ಸ್ವರೂಪಿ ರೀತಿಯಲ್ಲಿ ಹರಿತಾ ಇರುತ್ತೆ ನೀರು, ಗುಪ್ತ ಗಾಮಿನಿ ಹಾಗೆ, ಅದನ್ನು ಅರ್ಥಕೊಳ್ಬೇಕಾಗತ್ತೆ. ನೋಡಿ, ವಿಜಯಮ್ಮ ಕಾಲ್ಜಾರಿ ಅನ್ನೋದಕ್ಕಿಂತ ಒಳಗೆ ಸುಳಿಗೆ ಸಿಕ್ಕು ಬೀಳ್ತಾರೆ. ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಹೋದಂಥ ಕುಟುಂಬದ ಉಳಿದವರು ಕೂಡ ಮತ್ತು ಕಾರು ಚಾಲಕ ಮಹೇಶ್ ಕೂಡ ನದಿಯ ತೀವ್ರ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗ್ತಾರೆ. ಈ ಭೀಕರ ದುರಂತ ಜೂನ್ 24, 2026 ಬುಧವಾರ ಸಂಜೆ ಸುಮಾರು 4:45ರಿಂದ 5 ಗಂಟೆಯ ಅವಧಿಯಲ್ಲಿ ಸಂಭವಿಸುತ್ತೆ. ನದಿಗೆ ಮೊದಲು ಇಳಿದಂಥ ವಿಜಯಮ್ಮ ಅವರಿಗೆ ನೀರಿನ ಆಳದ ಕಲ್ಪನೆ ಕೂಡ ಇರಲಿಲ್ಲ. ಅವರಿಟ್ಟ ಮೊದಲ ಹೆಜ್ಜೆಯಲ್ಲಿ ಆಳವಾದಂಥ ಗುಂಡಿಗೆ ಆಯ ತಪ್ಪಿ ಬಿದ್ದು ಬಿಡ್ತಾರೆ. ನದಿಯ ತಳದಲ್ಲಿರ್ತಕ್ಕಂಥ ಹೂಳು ಮತ್ತು ಆ ಪಾಚಿಯಿಂದ ಒಮ್ಮೆ ಕಾಲು ಜಾರಿದ್ರೆ ಮೇಲೆ ಬರಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಅಲ್ಲಿದೆ. ಅಲ್ಲಿನ ಸ್ಥಳೀಯರೇ ಹೇಳ್ತಾರೆ. ಈ ದುರಂತದಲ್ಲಿ ಮೃತಪಟ್ಟಂಥ 30 ವರ್ಷದ ಚಾಲಕ ಮಹೇಶ್ ಅವರು ಆ ಕುಟುಂಬದ ಸದಸ್ಯರಲ್ಲ, ಅವರು ಬೆಂಗಳೂರಿನಿಂದ ಇವರನ್ನ ಕರೆ ತಂದಿದ್ದಂಥ ಬಾಡಿಗೆ ಕಾರಿನ ಚಾಲಕರಾಗಿದ್ದರು. ಒಟ್ಟಾರೆಯಾಗಿ ಮೃತರ ಪಟ್ಟಿಯಲ್ಲಿ ಶ್ವೇತಾ 38 ವರ್ಷ, ಚೈತ್ರ 20 ವರ್ಷ, ಪ್ರಿಯಾಂಕಾ 28 ವರ್ಷ, ವಿಜಯಮ್ಮ ಅನ್ನೋರು 50 ವರ್ಷ. ಪರಸ್ಪರ ಹತ್ತಿರದ ಸಂಬಂಧಿಗಳೇ, ಒಂದೇ ಕುಟುಂಬದವರು. ಹೆಚ್ಚಾಗಿ ಇವರೆಲ್ಲರೂ ಕೂಡ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದವರು. ಸದ್ಯ ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ ವಾಸ ಮಾಡ್ತಾ ಇದ್ರಂತೆ. ಶ್ವೇತಾ 38 ವರ್ಷ, ಬ್ಯಾಡರಹಳ್ಳಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಚೈತ್ರ ನಾನು ಹೇಳಿದಾಗ 20 ವರ್ಷ, ಶ್ವೇತಾ ಅವರ ಮಗಳಿವರು, ಬ್ಯಾಡರಹಳ್ಳಿ, ಚನ್ನಪಟ್ಟಣ ತಾಲೂಕು. ಪ್ರಿಯಾಂಕಾ 28 ವರ್ಷ, ಅಣಿಗೆರೆ ಗ್ರಾಮದ ನಿವಾಸಿ, ಕುಟುಂಬದ ಸಂಬಂಧಿಕರು. ವಿಜಯಮ್ಮ 50 ವರ್ಷ, ಕಾಡ್ಲೂರು ಗ್ರಾಮ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಮಹೇಶ್ 30 ವರ್ಷ, ಇವರು ಪ್ರಯಾಣ ಮಾಡ್ತಾ ಇದ್ದಂಥ ಬಾಡಿಗೆ ಕಾರ್ನ ಡ್ರೈವರ್, ಬೆಂಗಳೂರು ನಿವಾಸಿ. ಒಂದೇ ಕುಟುಂಬದ 4 ಜನ ಮಹಿಳೆಯರು ಮತ್ತು ಅವರೊಂದಿಗೆ ಬಂದಿದ್ದಂಥ ಚಾಲಕ ಒಟ್ಟಿಗೆ ಮೃತಪಟ್ಟಿರೋದ್ರಿಂದ ಇಡೀ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಈಗ ಶೋಕ ಸಾಗರ ಆವರಿಸಿದೆ. ರವಿ ಅನ್ನೋರು ಉಳಿದವ್ರನ್ನ ರಕ್ಷಣೆ ಮಾಡಲಿಕ್ಕೆ ನೀರಿಗೆ ಇಳಿದಿದ್ರಂತೆ. ಇನ್ನೊಬ್ಬರು ವ್ಯಕ್ತಿ ಸ್ಥಳೀಯರು ಅವ್ರನ್ನ ಪ್ರಾಣಾಪಾಯದಿಂದ ರಕ್ಷಣೆ ಮಾಡ್ತಾರೆ. ಒಟ್ಟಾರೆಯಾಗಿ ಇವರೊಂದಿಗೆ ಬಂದಿದ್ದಂಥ 4 ವರ್ಷದ ಮಗು ಕೂಡ ಸುರಕ್ಷಿತವಾಗಿದೆ. ನದಿ ತೀರದಲ್ಲಿ ಇವರ ಲೇಸಿನೆಸ್ಸು ಮತ್ತು ಬೇಜವಾಬ್ದಾರಿಗೆ ಇನ್ನೊಂದು ನಾನು ಹೇಳಲೇಬೇಕು. ಆ ನದಿ ತೀರದಲ್ಲಿ ನಿಯೋಜನೆಗೊಂಡಿದ್ದಂಥ ಹೋಮ್ ಗಾರ್ಡ್ ಸಿಬ್ಬಂದಿ ನೀರಿಗೆ ಇಳಿಬೇಡಿ ಅಂತ ಈ ಪ್ರವಾಸಿಗರಿಗೆ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿದ್ದರಂತೆ. ಅದಾಗಿಯೂ ಕೂಡ ಫೋಟೋ ಕ್ರೇಜ್ನೊಂದಿಗೆ ಆ ಎಚ್ಚರಿಕೆಯನ್ನು ಕೂಡ ನಿರ್ಲಕ್ಷ್ಯ ಮಾಡಿ ಮುಂದಕ್ಕೆ ಹೋಗ್ತಾರೆ. ಅದೇ ಇವರು ಇಡೀ ದುರಂತಕ್ಕೆ
ಸಾಕ್ಷಿಯಾಗಿರೋದು, ಕಾರಣವಾಗಿರೋದು. ಸ್ನೇಹಿತರೆ, ನಾವು ಕಣ್ಣಾರೆ ನೋಡಿದ್ವಿ, ನೀರು ಅವ್ರನ್ನ ಜೇಡ್ರ ಬಲೆ ಥರ ಎಳೆದುಕೊಳ್ತಾ ಇತ್ತು, ಅವ್ರನ್ನ ಕೈ ಮೇಲೆತ್ತಿ ಕಾಪಾಡಿ ಅಂತ ಕಿರ್ಚಾಡ್ತಾ ಇತ್ತು. ಆದರೆ ನದಿಯ ಆ ಭಾಗದಲ್ಲಿ ಅಡಗಿರ್ತಕ್ಕಂಥ ಸುಳಿ ಕೈ ಹಾಕಿದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ 5 ಶವಗಳು ನೀರಿನ ಆಳ ಕಣ್ಮರೆ ಆಗಿಬಿಟ್ವು. ಆ ದೃಶ್ಯ ನೆನೆಸ್ಕೊಂಡ್ರೆ ಇವತ್ತಿಗೂ ನಡುಕ ಹುಟ್ಟುತ್ತೆ ಅಂತ ಸ್ಥಳೀಯರು ಭಯದಿಂದ ಮಾತನಾಡ್ತಾಯಿದ್ರು. ಅದರಲ್ಲಿ ನನಗೆ ತುಂಬ ಒಬ್ಬ ವ್ಯಕ್ತಿ, ಅದು ಮಹೇಶೋ ಅಥವಾ ರವಿನೋ, ಅದು ಕನ್ಫರ್ಮ್ ಆಗಬೇಕು. ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ 1-2 ಹೆಜ್ಜೆ ಮುಂದೆ ಇಡಿ, ನಿಮಗೆ ಹಳ್ಳ ಸಿಗುತ್ತೆ. ನೀವು ಹೆಜ್ಜೆ ಹಿಡ್ತಾ ಹೋದ ಹಾಗೆ ಹಳ್ಳ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಕೊನೆಗೆ ಹ್ಯಾಪಿ ಎಂಡಿಂಗ್ ಅನ್ನೋ ಒಂದು ಪದವನ್ನು ಬಳಸಿಬಿಡ್ತಾರೆ. ಅದು ತುಂಬ ವೈರಲ್ ಆಗ್ತಾಯಿದೆ. ಭಾಳ ಜನ ಕಮೆಂಟ್ಸ್ನಲ್ಲೂ ಕೂಡ ಅವರಿಗೆ ಬೈತಾ ಇದ್ದಾರೆ, ಕೆಟ್ಟದಾಗ ಕಮೆಂಟ್ಸ್ ಹಾಕ್ತಾಯಿದ್ದಾರೆ. ನೀನು ಅವ್ರ ಹೆಣ್ಣು ಮಕ್ಕಳನ್ನು ನೀರಿಗಿಳಿಸಿ ಹ್ಯಾಪಿ ಎಂಡಿಂಗ್ ಅಂತ ಹೇಳಿ ಕಳಿಸ್ಬಿಟ್ಟಲ್ಲಪ್ಪ, ಕೊನೆಗೆ ಈ ರೀತಿಯಾದಂಥ ಸ್ಯಾಡ್ ಎಂಡಿಂಗ್ ನೋಡಬೇಕಾಯಿತು ಅಂತ. ಮುತ್ತತ್ತಿಯಲ್ಲಿ ನೋಡಿ, ಇವತ್ತೇ ಅಲ್ಲ, ಇಂತಹ ಹಲವು ಜಲಸಮಾಧಿ ಘಟನೆಗಳು ಕೂಡ ನಡೆದಿದ್ದಾವೆ. ಪ್ರವಾಸಿಗರು ನೀರಿಗೆ ಇಳಿಯದಂತೆ ನದಿ ತೀರದುದ್ದಕ್ಕೂ ಕೂಡ ಕಬ್ಬಿಣದ ಗ್ರಿಲ್ ಅಥವಾ ಶಾಶ್ವತ ತಡೆಗೋಡೆ ಫೆನ್ಸಿಂಗ್ನ ನಿರ್ಮಾಣ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ರಕ್ಷಣಾ ಸಿಬ್ಬಂದಿ ನೇಮಕ ಮಾಡಿದಾಗ ಅಲ್ಲಿರ್ತಕ್ಕಂಥವ್ರು ಯಾರು ಕೂಡ ಅಲ್ಲಿ ಹೋಗೋದಿಲ್ಲ, ನೀರಿಗೆ ಇಳಿಯೋದಿಲ್ಲ. ನಿಮಗೆ ಮುತ್ತತ್ತಿ ನದಿ ತೀರದಲ್ಲಿ ಇಲ್ಲಿ ನೀರಿಗೆ ಇಳಿಯೋದು ಪ್ರಾಣಕ್ಕೆ ಅಪಾಯ ಅನ್ನೋ ಎಚ್ಚರಿಕೆ ಫಲಕಗಳನ್ನು ಹಾಕಿದ್ದಾರೆ. ಆದರೆ ಪ್ರವಾಸಿಗರು ಅದನ್ನು ಯಾವತ್ತೂ ಕೂಡ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಅದು ಇಲ್ಲೇ ಅಲ್ಲ, ಎಲ್ಲ ಕಡೆನೂ ಅದೇ ರೀತಿಯಾಗಿದೆ. ಓಕೆ, ಆದರೆ ಪ್ರಕೃತಿ ನಮಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಅನ್ನೋದನ್ನು ಅರ್ಥಕೊಳ್ಬೇಕು. ಮನುಷ್ಯ ತನ್ನ ಅತಿಯಾದಂಥ ಆತ್ಮವಿಶ್ವಾಸ ಮತ್ತು ಮೂರ್ಖತನದಿಂದ ಪ್ರಕೃತಿನ ಕೆಣಕೋದಕ್ಕೆ ಪ್ರಯತ್ನ ಪಡ್ತಾನೆ. ಇಲ್ಲೂ ಕೂಡ ಅವರು ಅದೇ ಮಾಡಿದ್ದು. ನೀರಿನಲ್ಲಿ ನೀವು ದಡದಲ್ಲೇ ನಿಂತ್ಕೊಂಡು ಅದರ ಜೊತೆ ಖುಷಿ ಪಡೋದು, ಅದನ್ನು ನೋಡಿ ಆನಂದಿಸೋದು, ಆ ನೀರಿನ ಹರಿವನ್ನು ನೋಡಿ ಅದ್ಭುತವಾಗಿದೆ ಅಂತ ಹೇಳಿ ಖುಷಿ ಪಡೋದಿದೆಯಲ್ಲ, ಅದು ಬೇರೆ. ನೀವು ನೀರಿನೊಂದಿಗೆ ಆಟ ಆಡಲಿಕ್ಕೆ ಹೇಳಿದ್ರೆ, ಅದಕ್ಕೆ ನೀವು ಸವಾಲು ಹಾಕಲಿಕ್ಕೆ ಪ್ರಯತ್ನ ಪಟ್ಟರೆ ಈ ಥರದ ದುರಂತಗಳು ಸಂಭವಿಸುತ್ತೆ. ಮಂಡ್ಯದ ಮುತ್ತತ್ತಿಯಲ್ಲಿ ಈ ಒಂದು 5 ಜನ ಪ್ರಾಣವನ್ನು ಕಳೆದುಕೊಂಡಿರೋದು ಕೇವಲ ದುರದೃಷ್ಟ ಅಂತ ಹೇಳೋಲ್ಲ ನಾನು, ಅದು ನಿಯಮಗಳನ್ನು ಗಾಳಿಗೆ ತೋರಿದಂಥ ಉಡಾಫೆಯ ಪರಮಾವಧಿ ಅಂತಲೂ ಕೂಡ ಹೇಳ್ತೀನಿ. ಜಿಲ್ಲಾಡಳಿತದ ಎಚ್ಚರಿಕೆಗಳನ್ನು ನಿರ್ಲಕ್ಷ್ಯ ಮಾಡ್ತೀರಿ, ಸ್ಥಳೀಯರ ಮಾತುಗಳನ್ನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ನಿಮ್ಮ ವೀಕೆಂಡ್ ಸಂಸ್ಕೃತಿ, ದೇವಸ್ಥಾನಕ್ಕೆ ಬರಬೇಕು, ಭಕ್ತಿ ಭಾವವನ್ನು ತೋರಬೇಕು ಅಂತ ಹೇಳಿ ಹೋಗೋದಿಲ್ಲ. ಈ ಥರ ಮೋಜು ಮಸ್ತಿಗಿಳಿತೀರಿ, ಆವಾಗ ಈ ಥರದ ಒಂದು ಭೀಕರ ಮರಣಶಾಸನವನ್ನು ಪ್ರಕೃತಿ ನಮಗೆ ಬರೆದು ಬಿಡುತ್ತೆ. ಇನ್ನೊಂದು ನಿಮಗೆ ಸ್ವಲ್ಪ ಗೊತ್ತಿರಲಿ ಅಂತ ಸ್ವಲ್ಪ ಹೆಚ್ಚಿನ ಇನ್ಸ್ಟ್ರಕ್ಷನ್ಸ್ಗಳು, ಹೆಚ್ಚಿನ ಮಾಹಿತಿ ಅಲ್ಲಿಯ ಪ್ಲೇಸ್ಗೆ ಸಂಬಂಧಪಟ್ಟಾಗ ಯಾಕೆ ಮುತ್ತತ್ತಿಯಲ್ಲಿ ಇಷ್ಟೊಂದು ನಿರಂತರವಾದಂಥ ಸಾವುಗಳಾಗ್ತವೆ ಅಂತ. ಆ ನದಿ ತಳಭಾಗದಲ್ಲಿ ತಜ್ಞರು ಹೇಳೋ ಪ್ರಕಾರ ಅದಕ್ಕೊಂಥರ ಮೃತ್ಯುಪಾಶ ಅಂತಲೂ ಕೂಡ ಕರೀತಾರೆ. ಮೇಲ್ಭಾಗದಲ್ಲಿ ನೀರು ನಿಮಗೆ ಕನ್ನಡಿಯಾಗಿ ನಿಶ್ಚಲವಾಗಿ ಕಾಣುತ್ತಷ್ಟೇ, ಆದರೆ ಅದರ ಅಡಿಯಲ್ಲಿ ಮೈ ನಡಗಿಸ್ತಕ್ಕಂಥ ಸುಳಿಗಳಿದ್ದಾವೆ, ಚೂಪಾದ ಬಂಡೆಗಳ ಗುಹೆಗಳಿದ್ದಾವೆ. ಒಮ್ಮೆ ಕಾಲಿಟ್ಟುಬಿಟ್ರೆ ನೀರು ನಿಮ್ಮನ್ನು ಅಯಸ್ಕಾಂತದಂತೆ ಎಳ್ಕೊಂಬಿಡುತ್ತೆ. ಸಣ್ಣ ಸಣ್ಣ ಗುಹೆಗಳು, ನಾನು ತುಂಬ ದೊಡ್ಡ ಮಟ್ಟದ ಗುಹೆ ಅಂತ ಹೇಳ್ತಾ ಇಲ್ಲ. ಗುಹೆ ಮೀನ್ಸ್ ಏನು, ಒಂದು 5 ಅಡಿ ಉದ್ದದ್ದು, ಒಂದು 6 ಅಡಿ ಉದ್ದದ್ದು ಕಲ್ಲುಗಳ ಮೇಲೆ ಓವರ್ಲ್ಯಾಪ್ ಆಗಿರುತ್ತಲ್ವ, ಅದು ನಿಮ್ಮನ್ನು ಅದರ ನಡುವೆ ಸಿಲುಕಿಸಿ ಉಸಿರುಗಟ್ಟಿಸ್ಬಿಡುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು. ಇವತ್ತಿನ ಜನಾಂಗಕ್ಕೆ ಪ್ರಕೃತಿಯನ್ನು ಅನುಭವಿಸೋದಕ್ಕಿಂತ ಅದನ್ನು ನೀವು ಮೊಬೈಲ್ನಲ್ಲಿ ಸೆರೆ ಹಿಡಿದು ಜಗತ್ತಿನಲ್ಲಿ ಪ್ರದರ್ಶನ ಮಾಡಿ ಅದರ ಲೈಕ್ಸು ಕಮೆಂಟ್ಸ್ಗಳನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗ್ತಿರಲ್ವ. ಈ ರೀಲ್ಸ್ ಮತ್ತು ಫೋಟೋಗಳ ಕ್ರೇಜ್ ಮನುಷ್ಯನ ಸಾಮಾನ್ಯ ಜ್ಞಾನವನ್ನು ಕೂಡ ಕುಂಠಿತಗೊಳಿಸ್ತಾ ಇದೆ. ನಿಮಗೆ ನೀರಿನ ರಭಸ, ಕಲ್ಲಿನ ಪಾಚಿ, ಅಲ್ಲಿ ಸಾವಿದೆ ಅನ್ನೋ ಒಂದು ಸುಳಿಗಳು ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ. ಕೇವಲ ನಿಮಗೆ ಮೊಬೈಲ್ ಕ್ಯಾಮ್ರಾದ ಲೆನ್ಸ್ ಮಾತ್ರ ಕಾಣಿಸುತ್ತೆ. ಅದಕ್ಕೆ ಈ ಮುತ್ತತ್ತಿಯ ಈ ದುರಂತ ಇಡೀ ಡಿಜಿಟಲ್ ಸಮಾಜಕ್ಕೆ ಒಂದು ಕನ್ನಡಿ. ಮುತ್ತತ್ತಿಯ ಪುರಾಣದ ಬಗ್ಗೆ ಹೇಳೋದಾದರೆ, ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ಸೀತಾಮಾತೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅವಳ ಅಮೂಲ್ಯವಾದಂಥ ಮೂಗುತಿ ಮುತ್ತು ನದಿ ನೀರಿನಲ್ಲಿ ಬಿತ್ತಂತೆ. ಸೀತಾಮಾತೆಯ ಮೂಗುತಿಯನ್ನು ಹುಡುಕೊಡ್ಲಿಕ್ಕೆ ಆಂಜನೇಯ ಸ್ವಾಮಿ ನದಿ ನೀರನ್ನು ತನ್ನ ಬಾಲದಿಂದ ಪಕ್ಕಕ್ಕೆ ಸರಿಸಿ ಮುತ್ತನ್ನು ಎತ್ತಿಕೊಟ್ಟ ಅನ್ನೋ ಪ್ರತೀತಿ. ಇದೇ ಸ್ಥಳದಲ್ಲಿ ಈ ಸ್ಥಳಕ್ಕೆ ಮುತ್ತತ್ತಿ ಅಂತ ಹೇಳಿ ಹೆಸರು ಬಂತು. ಇಲ್ಲಿನ ದೇವರಿಗೆ ಮುತ್ತತ್ತೆ ರಾಯ ಅಂದರೆ ಮುತ್ತನ್ನು ಎತ್ತಿದ ರಾಯ ಅಂತ ಹೇಳಿ ಹೆಸರು ಬಂತು. ಇಲ್ಲಿನ ಆಂಜನೇಯನಿಗೆ ವಿಶೇಷವಾಗಿ ಶನಿ ದೋಷ ನಿವಾರಣೆಗಾಗಿ ಭಕ್ತರು ಬಂದಿಲ್ಲಿ ನಡೆದುಕೊಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಕೂಡ ಮಕ್ಕಳು ಬೇಕು ಅಂತ ಅಂದಾಗ ಇಲ್ಲಿಗೆ ಬಂದಿದ್ದರು ಅನ್ನೋ ಥರದ ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೂಡ, ದಾಖಲೆ ಕೂಡ ಇದೆ. ಆದರೆ ಒಂದು ಬೆಂಗಳೂರಿನ IT ಉದ್ಯೋಗಿಗಳು ಇಲ್ಲಿಗೆ ಹೆಚ್ಚಾಗಿ ಬರ್ತಾರೆ, ಕುಡಿತಾರೆ, ದಡದಲ್ಲಿ ಕೂತ್ಕೊಂಡು ಮೋಜು ಮಸ್ತಿ ಮಾಡ್ತಾರೆ, ನಾನ್ ವೆಜ್ ಮಾಡ್ತಾರೆ. ಹೆಚ್ಚಾಗಿ ನಿಮಗೆ ಅಲ್ಲಿ ಬಾಟಲ್ಗಳೇ ಸಿಗ್ತವೆ, ನೀರಿನ ಆಳದಲ್ಲೂ ಕೂಡ ಅದೇ ರೀತಿಯಾಗಿ ಸಿಗ್ತವೆ. ಅದನ್ನು ಯಾರು ಕೇರ್ ಮಾಡೋದಿಲ್ಲ, ಅಲ್ಲಿನ ಸಿಬ್ಬಂದಿಗಳು, ಸೆಕ್ಯೂರಿಟಿಗಳು ಅನ್ನೋ ಥರದ್ದು ಇದೆ. ಓಕೆ, ಆದರೆ ಬೆಂಗಳೂರಿನ IT ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳು ಸೇರಿದ ನೂರಾರು ಪ್ರವಾಸಿಗರು ಇಲ್ಲಿ ಈಜಲಿಕ್ಕೂ ಕೂಡ ಬರ್ತಾರೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇನ್ನು ವೀಕೆಂಡಲ್ಲಿ ಬಹಳಷ್ಟು ಜನ ಬೆಂಗಳೂರು ಸುತ್ತಮುತ್ತಲಿನ ಭಾಗದ ಸಾವಿರಾರು ಪ್ರವಾಸಿಗರು ಇಲ್ಲಿ ಬರೋದರಿಂದ ಸ್ಥಳೀಯ ಆಡಳಿತ
ಎಚ್ಚರಿಕೆಯ ಫಲಕಗಳನ್ನು ತುಂಬ ಸೀರಿಯಸ್ ಆಗಿ ಇನ್ನು ಮುಂದೆ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಈ ಥರದ ದುರಂತಗಳು ಮರುಕಳಿಸದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.